ಐಪಿಎಲ್ ಸೀಸನ್ 18ಕ್ಕೆ ಆರ್ಸಿಬಿ ಈಗಾಗಲೇ ಭರ್ಜರಿ ತಯಾರಿಯನ್ನು ನಡೆಸುತ್ತಿದೆ. ಬೆಂಗಳೂರಿನಲ್ಲಿ ಆರ್ಸಿಬಿಯ ದೇಸಿ ಆಟಗಾರರಿಗೆ ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡುವ ಮೂಲಕ ಸಿದ್ಧತೆ ನಡೆಸುತ್ತಿದೆ. ಈ ಬಾರಿ ಚೊಚ್ಚಲ ಕಪ್ ಗೆಲ್ಲುವ ನಿಟ್ಟಿನಲ್ಲಿ ತಯಾರಿ ನಡೆಸುತ್ತಿರುವ ಆರ್ಸಿಬಿಗೆ ಈ ಬಾರಿ ಯಾರು ಕ್ಯಾಪ್ಟನ್ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಿದೆ. ಸದ್ಯ ಆರ್ಸಿಬಿ ಕ್ಯಾಪ್ಟನ್ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ಜೋರಾಗಿ ನಡೆಯುತ್ತಿದ್ದು, ಎಲ್ಲ ಆರ್ಸಿಬಿ ಅಭಿಮಾನಿಗಳಿಗೂ ಕುತೂಹಲ ಹೆಚ್ಚಾಗಿ ಇದೆ ಅಂದ್ರೂ ತಪ್ಪಿಲ್ಲ. ಸದ್ಯ ಒಂದೆರಡು ಹೆಸರುಗಳು ಕ್ಯಾಪ್ಟನ್ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಇದೀಗ ಆರ್ಸಿಬಿ ಕ್ಯಾಪ್ಟನ್ ಲಿಸ್ಟ್ ನಲ್ಲಿ 3 ಆಟಗಾರರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದ್ದು, ಈ 3 ಆಟಗಾರರಲ್ಲಿ ಒಬ್ಬರು ಆರ್ಸಿಬಿಯ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ. ಹೌದು, ಈ 3 ಆಟಗಾರರ ವಿಚಾರವಾಗಿ ಚರ್ಚೆಯಾಗುತ್ತಿದ್ದು, ಅದರಲ್ಲಿ ಮೊದಲನೇ ಹೆಸರು ಅಂದ್ರೆ ಅದು ವಿರಾಟ್ ಕೊಹ್ಲಿ. ಆರ್ಸಿಬಿಯ ಮಾಜಿ ಕ್ಯಾಪ್ಟನ್ ಆಗಿರೋ ವಿರಾಟ್ ಕೊಹ್ಲಿ ಸತತ 10 ವರ್ಷಕ್ಕೂ ಹೆಚ್ಚು ಕಾಲ ಆರ್ಸಿಬಿ ತಂಡವನ್ನು ಮುನ್ನಡೆಸಿದ್ರು. ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಮತ್ತೆ ಆರ್ಸಿಬಿ ಕ್ಯಾಪ್ಟನ್ ಪಟ್ಟ ಕಟ್ಟೋದಕ್ಕೆ ಫ್ರಾಂಚೈಸಿಗಳು ತಯಾರಿ ನಡೆಸುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಸದ್ಯ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿರಾಟ್ ಗುಡ್ ಬೈ ಹೇಳಿದ್ದು, ವಿರಾಟ್ ಒತ್ತಡ ಕಡಿಮೆ ಇದ್ರೆ ಇತ್ತ ಆರ್ಸಿಬಿ ಈ ಬಾರಿ ಅಗ್ರೆಸಿವ್ ಆಟಕ್ಕೆ ಮಣೆ ಹಾಕುವ ಸಾಧ್ಯತೆ ಇರೋದ್ರಿಂದಾಗಿ ತಂಡದ ಕ್ಯಾಪ್ಟನ್ ಕೂಡ ಅದೇ ರೀತಿಯ ಮನಸ್ಥಿತಿಯವರು ಆಗಿರಬೇಕಾಗಿರೋದ್ರಿಂದಾಗಿ ವಿರಾಟ್ ಕೊಹ್ಲಿಗೆ ಮತ್ತೆ ಪಟ್ಟ ಕಟ್ಟೋ ಸಾಧ್ಯತೆ ಇದೆ. ಸದ್ಯ ವಿರಾಟ್ ಈ ವಿಚಾರವಾಗಿ ಯಾವುದೇ ಅಧಿಕೃತ ಒಪ್ಪಿಗೆ ನೀಡಿಲ್ಲ. ಆದರೆ ಒಂದು ಮಾಹಿತಿ ಪ್ರಕಾರ ವಿರಾಟ್ ಈ ಬಾರಿ ಆರ್ಸಿಬಿ ತಂಡವನ್ನು ಮುನ್ನಡೆಸುವ ಆಸಕ್ತಿ ಹೊಂದಿದ್ದಾರೆ ಅಂತ ಹೇಳಲಾಗುತ್ತಿದೆ. ಇನ್ನು ಎರಡನೇ ಹೆಸರು ಅಂದ್ರೆ ಅದು ರಜತ್ ಪಾಟಿದಾರ್. ಆರ್ಸಿಬಿಯ ಬ್ಯಾಟಿಂಗ್ ಆಧಾರವಾಗಿರುವ ಪಾಟಿದಾರ್ಗೆ ಭವಿಷ್ಯದ ದೃಷ್ಟಿಯಿಂದ ಪಟ್ಟ ಕಟ್ಟಲು ಫ್ರಾಂಚೈಸಿಗಳು ಆಸಕ್ತಿ ಹೊಂದಿದ್ದಾರೆ ಅಂತ ಹೇಳಲಾಗುತ್ತಿದೆ. ಹೊಸ ನಾಯಕನಾಗಿ ರಜತ್ ಆಯ್ಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ದೇಸಿ ಟೂರ್ನಿಯಲ್ಲಿ ನಾಯಕನಾಗಿ ಗಮನ ಸೆಳೆದಿರುವ ರಜತ್ ಮಧ್ಯಪ್ರದೇಶ ತಂಡವನ್ನು ಫೈನಲ್ ವರೆಗೂ ಕರೆದುಕೊಂಡು ಹೋಗಿದ್ದಾರೆ. ರಜತ್ ಬಳಿ ನಾಯಕನ ಗುಣಗಳಿದ್ದು, ಲಾಂಗ್ ಟರ್ಮ್ಗಾಗಿ ರಜತ್ ಆಯ್ಕೆ ಮಾಡಿದ್ರೂ ಅಚ್ಚರಿ ಇಲ್ಲ ಅಂತಾನೆ ಹೇಳಬಹುದು. ಇನ್ನು ಮೂರನೇ ಹೆಸರು ಅಂದ್ರೆ ಸ್ವಿಂಗ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್. ಈಗಾಗಲೇ ಐಪಿಎಲ್ ನಲ್ಲಿ ಹೈದರಾಬಾದ್ ತಂಡವನ್ನು ಮುನ್ನಡೆಸಿದ ಅನುಭವವಿದ್ದು, ಕೂಲ್ ಅಂಡ್ ಕಾಮ್ ಕ್ಯಾಪ್ಟನ್ ಆಗಿದ್ದು, ಎದುರಾಳಿಗಳನ್ನು ಅರಿತುಕೊಳ್ಳುವ ಟ್ಯಾಲೆಂಟ್ ಭುವಿ ಬಳಿ ಇದೆ. ಹೀಗಾಗಿ ಮ್ಯಾನೇಜ್ಮೆಂಟ್ ಭುವಿ ಕಡೆ ಒಲವು ತೋರಿಸಿದ್ರೂ ಅಚ್ಚರಿ ಇಲ್ಲ. ಒಟ್ಟಿನಲ್ಲಿ ಸೀಸನ್ 18ರಲ್ಲಿ ಆರ್ಸಿಬಿ ಕ್ಯಾಪ್ಟನ್ ಲಿಸ್ಟ್ ನಲ್ಲಿ 3 ಆಟಗಾರರ ಹೆಸರು ಇದ್ದು, ವಿರಾಟ್ ಕ್ಯಾಪ್ಟನ್ಸಿ ಪಟ್ಟದಿಂದ ಹಿಂದೆ ಸರಿದರೆ ರಜತ್ ಮೇಲೆ ಹೆಚ್ಚಿನ ಒಲವು ಫ್ರಾಂಚೈಸಿಗಳು ತೋರಿಸುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈ 3 ಹೆಸರಿನಲ್ಲಿ ಆರ್ಸಿಬಿ ತಂಡದ ಕ್ಯಾಪ್ಟನ್ ಪಟ್ಟಕ್ಕೆ ಯಾವ ಹೆಸರು ಬೆಸ್ಟ್? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.